ಲೋನ್ ರಿಕವರಿಗೆ ಅಂತ ಬ್ಯಾಂಕ್ ಸಿಬ್ಬಂದಿ ಹೋದಂತಹ ಸಂದರ್ಭದಲ್ಲಿ ಆತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆತನ ಜೊತೆಗೆ ಏನಾಗಬಹುದು ಅಂತ ಹಾಗೆ ಆಗೋಗಿದೆ. ಕಲ್ಲಿನೇಟನ್ನು ಹೊಡೆಯೋದ್ರ ಮೂಲಕ ಸಾಲಗಾರ ದುರುಳನ ರೀತಿ ವರ್ತಿಸಿದ್ದಾನೆ. ಈ ಘಟನೆ ಆಗಿರೋದು ಎಲ್ಲಪ್ಪ ಅಂತ ಕೇಳಿದ್ರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಾಗಿರೋದು. ಚಂದನ್ ಕಲ್ಲೇಟು ತಿಂದಂತಹ ಬ್ಯಾಂಕ್ ಸಿಬ್ಬಂದಿ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ರಮೇಶ್ ಅನ್ನೋನು ಬ್ಯಾಂಕ್ ಸಿಬ್ಬಂದಿಗೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾನೆ, ಕಲ್ಲಲ್ಲಿ ಹೊಡೆದಿದ್ದಾನೆ. ಕಳೆದ ತಿಂಗಳಿಂದ ಲೋನ್ ಅಮೌಂಟ್ ಅನ್ನು ಈತ ಕಟ್ಟಿರಲಿಲ್ಲ. ಕರೆ ಮಾಡಿ ಲೋನ್ ಕಟ್ಟುವಂತೆ ಸಿಬ್ಬಂದಿ ಹೇಳ್ತಾನೆ ಇದ್ರಂತೆ. ಈ ಟೈಮ್ನಲ್ಲಿ ನಾಗರಬಾವಿಯ BDA ಕಾಂಪ್ಲೆಕ್ಸ್ ಹತ್ರ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ. ಅದು ನಿಂದನೆ ಹಂತಕ್ಕೆ ಹೋಯ್ತು. ನಿಂದನೆಯಿಂದ ಹಲ್ಲೆ ಆಗಿದೆ. ಆಮೇಲೆ ಆತನ ಕುತ್ತಿಗೆ ಭಾಗದ ಹತ್ರ ಎಲ್ಲ ರಕ್ತ ಬರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಲೋನ್ ರಿಕವರಿ ಏಜೆಂಟ್ಗಳು ಈ ರೀತಿ ಒದೆ ತಿನ್ನೋದು, ಹೊಡೆಸ್ಕೊಂಡು ಬರೋದು ಇದು ಫಸ್ಟ್ ಅಲ್ಲ. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ಪ್ರಶ್ನೆ, ಎರಡು ರೀತಿಯ ಪ್ರಶ್ನೆ. ಒಂದು, ಏನಾದರೂ ಈತ ಪ್ರಚೋದನೆಯನ್ನು ಕೊಟ್ಟನ ಹಲ್ಲೆ ಮಾಡೋ ರೀತಿಯಲ್ಲಿ ಕೆಟ್ಟದಾಗ ಏನಾದರೂ ನಿಂದಿಸಿದ್ನ ಅಂತ. ಯಾಕೆಂದರೆ ಲೋನ್ ರಿಕವರಿ ಏಜೆಂಟ್ಗಳದ್ದು ಮೆಥಡ್ ಇರುತ್ತೆ ಸಾಲವನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಅಂತ. ಆ ಥರದ್ದು ಏನಾದರೂ ಕಿರಿಕಿರಿ ಆಯ್ತಾ, ಅವ್ರಿಗೆ ಟಾರ್ಚರ್ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಸಾಲ ತೊಗೊಂಡ್ಮೇಲೆ ಸಾಲ ಕಟ್ಟಲೇಬೇಕು, ಹೊಡೆಯೋದೆಲ್ಲ ಏನು ಸರಿ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇಲ್ಲಿ ಕೇವಲ ಸಾಲಗಾರನ್ ಮಾತ್ರ ತಪ್ಪಿದೆಯಾ ಅಥವಾ ಲೋನ್ ರಿಕವರಿ ಮಾಡಬೇಕಾದ್ರೆ ಆ ಮೆಥಡಲ್ಲಿ ಏನಾದರೂ ಇವ್ರು ಎಡವಿ ಆತನಿಗೆ ಸಿಟ್ಟು ಬರೆಸಿ ಆ ಕ್ಷಣಕ್ಕಾಗಿರೋ ಆವೇಶನ ಅಥವಾ ಪ್ಲಾನ್ ಮಾಡ್ಕೊಂಡು ಇವನಿಗೆ ಹೊಡಿಬೇಕು ಅಂತಲೇ ನಾಗರಬಾವಿಯ BDA ಕಾಂಪ್ಲೆಕ್ಸ್ ಹತ್ರ ಕರೆಸ್ಕೊಂಡಿದ್ದ, ಹೇಗೆ? ಮಮತಾ, ಚಂದನ್ ಅಂತ ಬ್ಯಾಂಕ್ ಸಿಬ್ಬಂದಿ, ಈತ ಬ್ಯಾಂಕ್ ಸಿಬ್ಬಂದಿಯಾಗಿ ಲೋನ್ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ಆದರೆ ರಮೇಶ್ ಅನ್ನೋ ವ್ಯಕ್ತಿ ಏನಿದ್ದಾರೆ, ಇವರು ಕಳೆದ 2 ತಿಂಗಳಿಂದ ಕೂಡ ಡೌನ್ ಪೇಮೆಂಟ್ ಕಟ್ಟಿರಲಿಲ್ಲ. ಆ ನಿಟ್ಟಿನಲ್ಲಿ ಅವರು ಫೋನ್ ಮಾಡಿ ಸಂಪರ್ಕ ಮಾಡುವಂಥ ಯತ್ನ ಮಾಡಿದ್ರು ಕೂಡ ಫೋನ್ ತಗೋತಾ ಇರಲಿಲ್ಲ. ಯಾವಾಗ ಕಳೆದ 1ನೇ ತಾರೀಕು ಫೋನ್ ರಿಸೀವ್ ಮಾಡಿದ ನಂತರದಲ್ಲಿ ಆ BDA ಕಾಂಪ್ಲೆಕ್ಸ್, ನಾಗರಬಾವಿಯ BDA ಕಾಂಪ್ಲೆಕ್ಸ್ ಹತ್ರ ಬರೋಕ್ಕೆ ಹೇಳ್ತಾರೆ. ಅಲ್ಲಿ ಬಂದಂಥ ವೇಳೆಯಲ್ಲಿ ಇಬ್ಬರ ಮಧ್ಯೆ ಈ ಲೋನ್ ಕಟ್ಟೋ ವಿಚಾರಕ್ಕೆ ಮಾತಿನ ಚಕಮಕಿ ಆಗುವಂಥದ್ದು. ಚಕಮಕಿ ಆದ ನಂತರದಲ್ಲಿ ಪರಸ್ಪರ ಬೈದಾಡ್ಕೊಂಡ ನಂತರದಲ್ಲಿ ಆ ಲೋನ್ ಕಟ್ಟುವಂತೆ ಏನು ಹಲ್ಲೆಗೊಳಗಾದ ವ್ಯಕ್ತಿ ಸಿಬ್ಬಂದಿ ಏನಿದ್ದಾರೆ ಅವರು ಜೋರಾಗಿ ಅವ್ರ ಮೇಲೆ ಕೂಗಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಏಕೈಕಿ ಅಲ್ಲಿದ್ದಂಥ ಕಲ್ಲು ತೆಗೆದುಕೊಂಡು ಅವರಿಗೆ ಆ ಕಲ್ಲಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಈಗ ಆತ ಕೂಡ ತಲೆಗೆ ಗಂಭೀರವಾದ ಸ್ವರೂಪದ ಗಾಯ ಆಗಿರೋ ಹಿನ್ನೆಲೆಯಲ್ಲಿ ಆ ಚಂದನ್ ಏನಿದ್ದಾನೆ ಸಿಬ್ಬಂದಿ, ಆತ ಖಾಸಗಿ ಆಸ್ಪತ್ರೆಗೂ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾನೆ. ಈ ಸಂಬಂಧಪಟ್ಟ ಹಾಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂಥದ್ದು. ಪೊಲೀಸರ ಮಾಹಿತಿ ಪ್ರಕಾರ ಈ ಲೋನ್ ಕಲೆಕ್ಟ್ ಏನು ಮಾಡೋಕ್ಕೆ ಹೋದ, ಆ ಸಂದರ್ಭದಲ್ಲಿ ಲೋನ್ ಕಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಜೋರಾಗಿ ಆತನ ವಿರುದ್ಧ ಅವಾಚ್ಯವಾಗಿ ನಿಂದಿಸ್ತಾನೆ. ಆ ಸಂದರ್ಭದಲ್ಲಿ ಆತ ಪ್ರಚೋದನೆಗೆ ಒಳಗಾಗಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಇನ್ನೂ ಕೂಡ ಆತನನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಸದ್ಯಕ್ಕೀಗ FIR ದಾಖಲು ಮಾಡಿಕೊಂಡು ಈ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲೇ ಆ ರಮೇಶ್ ಏನಿದ್ದಾನೆ ಹಲ್ಲೆಗೊಳಗಾದ ವ್ಯಕ್ತಿ, ಆತನನ್ನು ಬಂಧನ ಮಾಡಬೇಕಾಗುತ್ತೆ. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಬಟ್ ಇಷ್ಟು ದಿವಸ ನಾವು ಈ ಫೈನಾನ್ಸ್ನವರ ಟಾರ್ಚರ್ ಅಂತ ಇದ್ವಿ. ಈಗ ಸಾಲ ರಿಕವರಿಗೆ ಹೋದವ್ರ ಮೇಲೆ ಅಟ್ಯಾಕ್ ಮಾಡೋ ಸ್ಥಿತಿ ಬಂದಿದೆ. ಒಂದು ಸರ್ತಿ ನಾನು ಇದನ್ನು ಹೇಳಿದ್ದೆ, ಒಂದು ಫೈನ್ ಡೇ ಇವ್ರುಗಳ ಮೇಲೆ ಮುಗಿ ಬೀಳ್ತಾರೆ ಜನ, ನೋಡ್ತಾ ಇರಿ ಅಂತ. ಬಟ್ ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು. ಅದು ಯಾರ ಮೇಲೆ ಹಲ್ಲೆ ಮಾಡಿದ್ರು ತಪ್ಪೇನೆ. ಬಟ್ ಈ ಪ್ರಕರಣದಲ್ಲಿ ಏನಾಗಿದೆ ಅಂತಕ್ಕಂಥದ್ದು, ಯಾಕೆ ತೀರಾ ಈ ಹಂತಕ್ಕೆ ಹೋಯ್ತು ಅನ್ನೋದನ್ನು ನೋಡೋಣ.